ಬೆಳಕಿನ ಹಬ್ಬದಂದೇ ಬದುಕು ಕತ್ತಲಾಗಿಸಿದ ಪಟಾಕಿ. ಬೆಂಗಳೂರಿನಲ್ಲಿ ಪಟಾಕಿ ಸಿಡಿದು ಗಾಯಗೊಂಡವರ ಸಂಖ್ಯೆ ಏರಿಕೆಯಾಗಿದೆ. 4 ದಿನದಲ್ಲಿ 150ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಗಾಯ ಆಗಿದೆ. ಮಿಂಟೋ ಆಸ್ಪತ್ರೆ ನಾರಾಯಣ ನೇತ್ರಾಲಯದಲ್ಲಿ ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇದ್ದಾರೆ. ಮಕ್ಕಳು, ಮಹಿಳೆಯರು ಸೇರಿದಂತೆ 150ಕ್ಕೂ ಹೆಚ್ಚು ಜನರು ಚಿಕಿತ್ಸೆ ಪಡಿತಾ ಇದ್ದಾರೆ. ಗಾಯಾಳುಗಳಿಗೆ 2 ಆಸ್ಪತ್ರೆಯಲ್ಲೂ ಚಿಕಿತ್ಸೆ ಮುಂದುವರೆದಿದೆ. ಮಿಂಟೋ ಕಣ್ಣಿನ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಸಂಖ್ಯೆ 37ಕ್ಕೆ ಏರಿಕೆಯಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ 90 ಮಂದಿ ಗಾಯಾಳುಗಳಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಮಂದಿಗೆ ಪಟಾಕಿ ಸಿಡಿತದಿಂದ ಗಾಯ ಆಗಿರುವುದು. ಮಕ್ಕಳು, ಮಹಿಳೆಯರು ಸೇರಿದಂತೆ 150ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಕಳೆದ 4 ದಿನಗಳಿಂದ ಇವತ್ತು ಬೆಳಗ್ಗೆ 9 ಗಂಟೆ ಒಳಗಡೆ 37 ಕೇಸ್ ನಮ್ಮಲ್ಲಿ ಮಿಂಟೋ ಆಸ್ಪತ್ರೆಯಲ್ಲಿ ದಾಖಲಾಗಿ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ. ಅದರಲ್ಲಿ 9 ಪೇಷಂಟ್ ನಾವು ಅಡ್ಮಿಟ್ ಮಾಡಿ ಟ್ರೀಟ್ ಮಾಡಿರ್ತೇವೆ. ಮತ್ತು ಬರ್ನ್ಸ್ ವಾರ್ಡಲ್ಲಿ 1 ಪೇಷಂಟ್ ಅಡ್ಮಿಟ್ ಆಗಿದೆ. ಸ್ಕಿನ್ ಬರ್ನ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಅಡ್ಮಿಟ್ ಆಗಿದೆ. ಮತ್ತು ಕಣ್ಣಲ್ಲಿ ಸ್ವಲ್ಪ ಗಾಯ ಇರೋದು ಅದನ್ನು ನೋಡಿದ್ದೇವೆ. ಇದರಲ್ಲಿ ಅಡಲ್ಟ್ಸು 19 ಜನ ಇದ್ದಾರೆ. ಅದರಲ್ಲಿ ಮೇಲ್ ಬಂದುಬಿಟ್ಟು 15 ಜನ ಮತ್ತು ಫೀಮೇಲ್ 4 ಜನ. 18 ಜನ ಮಕ್ಕಳಿಗೆ ಗಾಯಗಳಾಗಿರುತ್ತೆ. ಅದರಲ್ಲಿ 14 ಜನ ಗಂಡು ಮಕ್ಕಳು ಮತ್ತು 4 ಜನ ಹೆಣ್ಣು ಮಕ್ಕಳಾಗಿರುತ್ತೆ. ಇಷ್ಟು 9 ಜನ ಅಡ್ಮಿಟ್ ಆಗಿರೋ ಪೇಷಂಟ್ಗಳಲ್ಲಿ 5 ಜನಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿರ್ತೇವೆ. ಅದರಲ್ಲಿ 31 ಜನಕ್ಕೆ ನಾವು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡಿದ್ದೇವೆ. 14 ಜನಕ್ಕೆ ತೀವ್ರತರ ಗಾಯ ಆಗಿರುತ್ತೆ. ಔಟ್ ಆಫ್ 37 14 ಜನಕ್ಕೆ ತೀವ್ರತರ ಗಾಯ ಆಗಿರುತ್ತೆ. ಅದರಲ್ಲಿ 7 ಜನ ಮೇಲ್ ಮತ್ತು ಗಂಡು ಮಕ್ಕಳು 5 ಜನ. ಸೊ ಟೋಟ್ಲಿ ಮೇಲ್ 12 ಜನಕ್ಕೆ ತೀವ್ರತರ ಗಾಯ ಆಗಿರುತ್ತೆ. ಇದರಲ್ಲಿ ನಿನ್ನೆ ಬೆಳಗ್ಗೆ 8 ಗಂಟೆಗೆ ಯಾರೋ ಪಟಾಕಿ ಹೊಡಿಬೇಕಾದ್ರೆ ಮಕ್ಕಳು ಅಲ್ಲಿ ನಿಂತ್ಕೊಂಡಿರ್ತವೆ. ಕಣ್ಣಿಗೆ ಬಂದು ಸಿಡಿದಿರ್ತೈತೆ. ನಾವು ಅಲ್ಲಿಂದ ಕೊರಟಗೆರೆ ಹಾಸ್ಪಿಟ್ಲಿಗೆ ತಗೊಂಡೋದ್ವಿ. ಅಲ್ಲಿ ಕಣ್ಣು ಕ್ಲೀನ್ ಮಾಡಿಬಿಟ್ಟು ತಿರ್ಗಿ ತುಮಕೂರಿಗೆ ಕಳಿಸ್ಕೊಟ್ರು. ತುಮಕೂರಲ್ಲಿ ಚೆಕಪ್ ಮಾಡಿಬಿಟ್ಟು ಡಾಕ್ಟ್ರು ಇಲ್ಲಿಗೆ ಬೆಂಗಳೂರಿಗೆ ಬರ್ಕೊಟ್ರು. ನಿನ್ನೆ ಸಾಯಂಕಾಲ 4 ಗಂಟೆ ಹಂಗೆ ಬಂದ್ವಿ. ಡಾಕ್ಟ್ರು ನೋಡಿದ್ದಾರೆ, ಸರಿ ಹೋಗ್ತೈತೆ, ಇವ್ರು ಬರ್ಬೇಕು ದೊಡ್ಡ ಡಾಕ್ಟ್ರು, ಇವ್ರು ನೋಡಿ ಹೇಳ್ತೀವಪ್ಪ ಯಾವ ಮಾತು ಅಂತ ಹೇಳಿದ್ದಾರೆ. ಏಟ್ ಆಗಿದೆ ಮೇಡಮ್ ಅವರೇ, ಕಣ್ಣು ಕಾಣಿಸ್ತಾ ಇದೆ, ಏನು ತೊಂದರೆ ಇಲ್ಲ. ಒಂಥರ ಬಿಳೆ ರೆಪ್ಪೆಗೆ ಒಂದು ಸ್ವಲ್ಪ ಮಚ್ಚೆ ಆಗೈತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.